ಅಯ್ಯೋ ಕಣ್ಣುರಿ, ಒಡಲ ಹಸಿವಿನ ಸಂಕಟ ಯಾವುದನ್ನು ಸಹಿಸಿಕೊಳ್ಳಲಿ, ಯಾವುದನ್ನು ತಡೆದುಕೊಳ್ಳಲಿ. ಹಸಿಗಾಯದ ಉರಿಯನ್ನು, ಒಡಲ ಹಸಿವಿನ ಸಂಕಟವನ್ನು. ಅಮ್ಮ ತಾಯೇ, ಯಾರಾದರೂ ಇದ್ದರೆ ತುತ್ತು ಅನ್ನ ನೀಡಿ ಪುಣ್ಯ ಕಟ್ಟಿಕೊಳ್ಳಿ ತಾಯಿ. ಪಾಪಿಗೆ ಪುಣ್ಯ ಕಟ್ಟಿಕೊಳ್ಳಿ. ದೇವ ಬಸವೇಶ್ವರ, ನನಗೆ ಈ ಶಿಕ್ಷೆಯನ್ನು ಯಾಕೆ ಕೊಟ್ಟೆ ತಂದೆ? ನಾನೇನು ಅನ್ಯಾಯ ಮಾಡ್ತೀನಿ ನಿನಗೆ? ಓ ಹೌದಪ್ಪ, ಸತಿ ಸಾಧ್ವಿ ಶಿರೋಮಣಿ ಆದ ನನ್ನ ಸತಿಗೆ ಅಪವಾದದ ಹೊರೆಯನ್ನು ಹೊರಿಸಿದ್ದಕ್ಕಾಗಿ ನೀನು ಈ ಪಾಪಿಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿರುವೆ ತಂದೆ. ಸರಿಯಾದ ಶಿಕ್ಷೆ. ಅಮ್ಮ, ಅಯ್ಯೋ ಕಣ್ಣುರಿ ಸಂಕಟ, ಒಡಲ ಹಸಿವಿನ ಸಂಕಟ. ಅಮ್ಮ ತಾಯಿ, ಯಾರಾದರೂ ಇಲ್ಲಿ ಇದ್ದರೆ ನಾನು ಒದರಿಕೊಳ್ಳುವ ಧ್ವನಿಯ ನಿಮ್ಮ ಕರ್ಣ ಪಟಲದ ಮೇಲೆ ಬೀಳುತ್ತಿಲ್ಲವೇನು ತಾಯಿ? ಯಾರಾದರೂ ಇದ್ದರೆ ಈ ಪಾಪಿಗೆ ತುತ್ತು ಅನ್ನ ನೀಡಿ ಪುಣ್ಯ ಕಟ್ಟಿಕೊಳ್ಳಿ ತಾಯಿ, ಪುಣ್ಯ ಕಟ್ಟಿಕೊಳ್ಳಿ. ಯಾರ ಧ್ವನಿ ಇದು? ಇವರ ಧ್ವನಿ ಕೇಳಿದ್ರೆ ನನ್ನ ಪತಿದೇವರ ಧ್ವನಿ ಇದ್ದ ಹಾಗೆ ಇದೆಯಲ್ಲ. ಅವರ ಧ್ವನಿ ಎಂದಾಕ್ಷಣ ಹೃದಯದಲ್ಲಿ ಏನೋ ಒಂಥರ ಕಂಪನವಾಗ್ತಾ ಇದೆ. ಬಿಗಿದಪ್ಪಬೇಕು. ಚೇಚೆ, ಒಂದು ವೇಳೆ ಹಾಗೆ ಅಪ್ಕೊಂಡ್ರೆ ನನ್ನ ಅಣ್ಣ ಏನಾದರೂ ಈ ಸಂದರ್ಭದಲ್ಲಿ ನನ್ನ ನೋಡಿದ್ರೆ ಆ ಕಳಂಕ ಬಂದದ್ದು ಇವಳು ಮಾಡಿರೋದು ನಿಜ ಅಂತ ಸಾಬೀತಾಗುತ್ತೆ. ಚೇಚೆ, ಹಾಗೆಲ್ಲ ಏನು ಬೇಡ. ಪಾಪ ಯಾರಿರ್ಬೋದೋ ಏನು, ಕೇಳಿ ನೋಡೋಣ. ಏನಪ್ಪ, ತಾವು ಯಾರು? ಏನು ಬೇಕಾಗಿದೆ ನಿಮಗೆ? ಅರೆ, ಇದು ನನ್ನ ಸತಿ ಸಹನಾಳ ಧ್ವನಿ ಅಂತ ಕೇಳುತ್ತಿದೆಯಲ್ಲ. ಇವಳು ನನ್ನ ಸತಿ ಸಹನ ಆಗಿರಬಹುದೇ? ನನ್ನ ದೇಹದಲ್ಲಿ ಒಂದು ತರಹದ ಕಂಪನವಾಗಿ ಇವಳನ್ನು ಅಪ್ಪಿಕೊಳ್ಳಬೇಕೆನ್ನುವ ಭಾವನೆ ಬರುತ್ತಿದೆಯಲ್ಲ. ಅಪ್ಪಿಕೊಳ್ಳಲಿ ಬೇಡ. ಇವಳು ನನ್ನ ಸತಿ ಅಲ್ಲದೆ ಪರಸ್ತ್ರೀ ಏನಾದರೂ ಆಗಿದ್ದರೆ ಈಗ ನಾನು ದುಷ್ಟರಿಂದ ಕಣ್ಣುಗಳನ್ನು ಕಳೆದುಕೊಂಡು ಭಿಕ್ಷೆ ಬೇಡುವಂತಾಗಿದೆ. ಇನ್ನು ಇವರಿಂದ ವಧಿಸಿಕೊಂಡು ಕೈಕಾಲುಗಳನ್ನು ಮುರಿಸಿಕೊಂಡು ಸಾಯುವವರೆಗೂ ಹಾವಿನಂತೆ ತೆವಳಬೇಕಾದೀತು. ಬೇಡ ಅಮ್ಮ ತಾಯೇ, ನಾನೊಬ್ಬ ನಿರ್ಗತಿಕನಮ್ಮ. ಕಣ್ಣುಗಳನ್ನು ಕಳೆದುಕೊಂಡು ಕತ್ತಲೆಯಲ್ಲಿ ಬದುಕು ಹುಡುಕುತ್ತಿರುವ ಪಾಪಿ ಕಣಮ್ಮ. ಹಸುವಿನ ಸಂಕಟ ತಾಳಲಾರದಂತಾಗಿದ್ದೇನೆ. ತುತ್ತು ಅನ್ನ ನೀಡಿ ಪುಣ್ಯ ಕಟ್ಟಿಕೊಳ್ಳುತ್ತಾಯಿ, ಪುಣ್ಯ ಕಟ್ಟಿಕೊಳ್ಳಿ. ಅಯ್ಯೋ ಪಾಪ, ಸ್ವಲ್ಪ ತಾಳೆ, ಈಗಲೇ ತರ್ತೀನಿ. ನೋಡಪ್ಪ, ನಿನಗೋಸ್ಕರ ಅನ್ನವನ್ನು ತೆಗೆದುಕೊಂಡು ಬಂದಿದ್ದೀನಿ, ತೆಗೆದುಕೊಳ್ಳಪ್ಪ. ಅಮ್ಮ ತಾಯೇ, ನನ್ನಲ್ಲಿ ನಿಲ್ಲಲು ತ್ರಾಣವಿಲ್ಲವಮ್ಮ. ಇನ್ನು ಕೈಯಲ್ಲಿ ತಟ್ಟಿ ಹಿಡಿದುಕೊಳ್ಳುವುದು ದೂರದ ಮಾತಮ್ಮ ತಾಯಿ. ನೀವೇ 2 ತುತ್ತು ತಿನ್ನಿಸಿ ಪುಣ್ಯ ಕಟ್ಟಿಕೊಳ್ಳುತ್ತಾಯಿ. ಆಯ್ತಪ್ಪ, ಆಯ್ತು. ತಾಯಿ, ನೀನು ಅನ್ನದಾನೇಶ್ವರಿ ಅಮ್ಮ, ಅನ್ನದಾನೇಶ್ವರಿ. ಹಸಿದ ಒಡಲಿನ ಸಂಕಟವನ್ನು ಅನ್ನ ನೀರು ಹಾಕಿ ಪಾರಿಸಿದ ಅನ್ನಪೂರ್ಣೇಶ್ವರಿ ತಾಯಿ, ನೀನು ಅನ್ನಪೂರ್ಣೇಶ್ವರಿ.
ಅಮ್ಮ, ನಿನ್ನನ್ನು ಹಾಗೂ ನಿನ್ನ ಪತಿ ಮಕ್ಕಳನ್ನು ಆ ದೇವರು ಚೆನ್ನಾಗಿಟ್ಟಿರಲಿ ತಾಯಿ, ಚೆನ್ನಾಗಿ. ಯಾಕಮ್ಮ, ಏನಾಯಿತಮ್ಮ? ಪತಿ, ಮಕ್ಕಳು, ಸತಿ, ಈ ಪದ ನಿಮ್ಮ ಬಾಯಿಂದ ಬಂತಲ್ಲ, ಅವರನ್ನೆಲ್ಲ ಚೆನ್ನಾಗಿಡು ಅನ್ನೋ ಮಾತು ಬಂತಲ್ಲ, ಅದನ್ನ ಕೇಳಿ ಈ ನಿನ್ನ ಹೃದಯಕ್ಕೆ ಬರಸಿಡಲೇ ಪಡೆದಂತಾಯ್ತು. ಯಾಕಮ್ಮ, ನನ್ನಿಂದ ಏನಾದರೂ ತಪ್ಪಾಯ್ತೇನು ಕಣಮ್ಮ? ನನ್ನಿಂದ ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸಿಬಿಡಿ ತಾಯಿ, ಅಂದ ಹಾಗೆ ನಿಮ್ಮ ಸಂಸಾರದ ಚಕ್ಕಡಿ ಒಂಟಿಗಾಲಿಗೆ ಓರೆಯಾಗಿ ನಿಂತಿದೆಯಪ್ಪ. ಅಂದರೆ ಪತಿಗೆ ತಕ್ಕ ಸತಿಯಾಗಿ, ಮಾವನಿಗೆ ತಕ್ಕ ಸೊಸೆಯಾಗಿ, ಹಾಲು ಬೆಳೆದಂಗಳ ಹಾಗೆ ಸಂತೋಷವಾಗಿರುವ ಆ ನನ್ನ ಮನೆಗೆ ಪಾಪಿ ದುಷ್ಟ ಒಬ್ಬ ಸಂಶಯದ ಸುಳಿಯನ್ನು ಹಿಂಡಿ ನನ್ನ ಸಂಸಾರವನ್ನೇ ಹಾಳು ಮಾಡಿಬಿಟ್ಟ. ಅಲ್ಲಿಂದ ಇಲ್ಲಿವರೆಗೂ ಒಂಟಿಯಾಗಿ ಕಾಲ ಕಳೆಯುವಂತಾಗಿದೆ ನನ್ನ ಜೀವನ. ಅಂದರೆ ನಿಮ್ಮ ಬಾಳು ಹೇಗಾಗಿದೆ ಅಂದರೆ ನಿಮ್ಮ ಪತಿದೇವರ ಚಿಂತೆಯ ಚಿತೆಯಲ್ಲಿ ನೀವು ಬೆಂದು ಹೋಗಿದ್ದೀರಿ ಎಂದಾಯಿತು. ನಿಮ್ಮನ್ನು ಈ ಸ್ಥಿತಿಗೆ ತಂದ ದುಷ್ಟ ಯಾರಮ್ಮ ತಾಯಿ? ದುಷ್ಟ ಯಾರಾದರೆ ಏನಪ್ಪ, ಇದು ನನ್ನ ಹಣೆ ಬರಹ. ಇವತ್ತಿ ನನ್ನ ಸ್ಥಿತಿಗೆ ಬೇರೆ ಯಾರಿಲ್ಲ, ದೇವರೇ ಕಾರಣ. ಯಾಕಮ್ಮ ಹಾಗೇಕೆ ಮಾತನಾಡುವೆ ತಾಯಿ? ರಾಕ್ಷಸರ ಗುಣದ ಆ ದುಷ್ಟ ಮಾನವರು ಮಾಡಿದ ತಪ್ಪಿಗೆ, ಅಪರಾಧಕ್ಕೆ ಆ ದೇವರನ್ನೇಕೆ ದೂಷಿಸುವೆ ತಾಯಿ? ಹೇಳಿ ಅಮ್ಮ, ಈ ನಿಮ್ಮ ಸ್ಥಿತಿಗೆ ಯಾರು ಕಾರಣರು ಅಂತ ಹೇಳಿ. ಹೋಗ್ಲಿ ಬಿಡಿ, ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವೇನು ಎಂಬಂತೆ ಹಿಂದಿನ ಕಥೆಯನ್ನು ಕೆದಕಿದ್ರೆ ಏನು ಪ್ರಯೋಜನ ಇಲ್ಲ. ಅದಿರಲಿ ಪಾಪ, ನಿಮ್ಮ ಪರಿಸ್ಥಿತಿ ನೋಡಿದ್ರೆ ತುಂಬ ಗಂಭೀರ ಅನ್ನಿಸ್ತಾ ಇದೆ. ಕಣ್ಣಲ್ಲಿ ರಕ್ತ ಬೇರೆ ಸುರಿತಾ ಇದೆ, ತಲೆ ಬೇರೆ ರಕ್ತವಾಗಿದೆ. ಏನಾಯಿತು ನಿಮಗೆ? ನಾನೊಬ್ಬ ಬದುಕಿಗಾಗಿ ಕಣ್ಣುಗಳನ್ನು ಕಳೆದುಕೊಂಡು ಕತ್ತಲೆಯಲ್ಲಿ ಒದ್ದಾಡುತ್ತಿರುವ ನಿರ್ಗತಿಕ ಕಣಮ್ಮ, ನಿರ್ಗತಿಕ. ದುಷ್ಟರು ಅನ್ಯಾಯದ ವಿರುದ್ಧ ನಾನು ಮಾತನಾಡಿದ್ದಕ್ಕಾಗಿ ನನಗೆ ಆ ದುಷ್ಟರು ಕೊಟ್ಟ ಬಹುಮಾನವಮ್ಮ ಇದು. ಆ ದುಷ್ಟರು ಕೊಟ್ಟ ಅಂದ್ರೆ ನಾನು ಹಾಗೆ ನಿಮ್ಮ ಬಾಳಲ್ಲಿ ಒಬ್ಬ ದುಷ್ಟ ದುರಂತದಿಂದ ನಿಮ್ಮ ಬಾಳಲ್ಲಿ ನಾಶ ಮಾಡಿಬಿಟ್ನ. ದುರಹಂಕಾರಿ ಯಾರ ಪಾಪಿ ದುಷ್ಟ? ಆ ದುಷ್ಟ ವ್ಯಕ್ತಿಯ ಹೆಸರು ಹೇಳಿ ಬಾಯಿ ಹೊಲಸು ಮಾಡಿಕೊಳ್ಳುವುದಕ್ಕಿಂತಲೂ ಶಾಂತವಾಗಿ ಸುಮ್ಮನೆ ಇರುವುದೇ ಲೇಸಮ್ಮ. ತಂಗಿ, ಅಣ್ಣ, ಯಾರು ಬಂದಿದ್ದಾರೆ ನೋಡಮ್ಮ. ಯಾರು? ಇವರು ಈ ಊರಿನ ಆದರ್ಶ ಪ್ರಗತಿಪರ ರೈತರು. ಆ ರಾಕ್ಷಸ ಚಮಂಡಾಲನ ಕಬಂಧ ಬಾಹುಗಳಲ್ಲಿ ಸಿಲುಕಿ ಮೈಯೆಲ್ಲ ಹೊಡೆಸಿಕೊಂಡು ಆಸ್ತಿಯನ್ನು ಕಳೆದುಕೊಂಡ ದುರ್ದೈವಿ ಆಶ್ರಯಕ್ಕಾಗಿ ಕರೆದುಕೊಂಡು ಬಂದಿದ್ದೇನೆ. ಇವರ ಮಾವ ಎಲ್ಲಿರ್ವಿ ಸಹನ, ಹೇಗಿರ್ವಿ ವಿಜಯ? ಇದೇನಪ್ಪ ನಿನ್ನ ಪರಿಸ್ಥಿತಿಯನ್ನು? ಈ ನಿನ್ನ ಪರಿಸ್ಥಿತಿಯನ್ನು ನೋಡಿ ನಿನ್ನ ಗುರುತು ಸಿಗಲಾರದಾಗಿ ಬಿಟ್ಟಿಲ್ಲಪ್ಪ. ಆ ಚಮಲಾಲು ನಿನ್ನ ಕಣ್ಣುಗಳು ಕೀಸಿ ಬಿಟ್ಟನಪ್ಪ. ಹೌದು ಅಪ್ಪಾಜಿ, ಹೌದು. ಆ ದುಷ್ಟ ಸುಳೆ ಮಗ ಚಮನ್ಲಾಲ ನನ್ನ ಎರಡು ಕಣ್ಣುಗಳನ್ನು ಕೀಳಿಸಿ ಕತ್ತಲೆಯಲ್ಲಿ ಕಾಲು ಕಳೆಯುವಂತಾಗಿ ಬಿಟ್ಟಪ್ಪ. ವಿಜಯ, ನಿನ್ನ ತಂಗಿ ಮೋಸದ ಮುಸಳಿ ಅನ್ನುವುದು ನನಗೆ ಚೆನ್ನಾಗಿ ಗೊತ್ತಿತ್ತಪ್ಪ. ನಾ ಹೇಳಿದ್ರು ನೀನು ಕೇಳಲಿಲ್ಲ. ಸಹನ, ನೀಂತಹ ಸದ್ಗುಣಿ ಸಹನ. ಅಯ್ಯೋ ದೇವ್ರೆ, ಏನಿದೆ ನಿಮ್ಮ ಸ್ಥಿತಿ? ನಿನಗೆ ದೇವತೆಯಂತಿರುವ ನಿನಗೆ ಕೊಟ್ಟ ಅಪವಾದಕ್ಕಾಗಿ, ನಿನಗೆ ಹಾವರ ಹೊರೆಯನ್ನು ಒರೆಸಿ ಮನೆಯಿಂದ ಹೊರ ಹಾಕಿದ್ದ ಪಾಪಕ್ಕಾಗಿ ದೇವರು ನನಗೆ ಈ ರೀತಿ ಶಿಕ್ಷೆ ಕೊಟ್ಟಿದ್ದಾನೆ. ನೋಡು ಸಹನಾ, ಚೆನ್ನಾಗಿ ಕಣ್ತುಂಬ ನೋಡು. ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ, ಸಂಕಟ ಮಾಡ್ಕೊಳ್ಬೇಡಿ. ಆಗಿದ್ದೆಲ್ಲ ಆಗೋಯ್ತು, ಎಲ್ಲವೂ ದೈವಿಚ್ಛೆ ಅಂದುಕೊಳ್ಳೋಣ. ಕೊನೆಗೆ ಇನ್ನು ನಂಗೆ ಸಿಕ್ಕರಲ್ಲ, ಅಷ್ಟೇ ಸಾಕು. ಓ ನನ್ನ ಸಮಾಜದ ಬಂಧು ಬಾಂಧವರೇ,
ಪತಿವ್ರತ ಸತಿಯಳಿಗೆ ಅನ್ಯಾಯದ ಹೊರೆಯನ್ನು ಹೊರಿಸಿದ ಪ್ರತಿಯೊಬ್ಬರಿಗೂ ಈ ಕಲಿಯುಗದಲ್ಲಿ ಆ ದೇವರು ಸರಿಯಾದ ಶಿಕ್ಷೆ ಕೊಡುತ್ತಾನೆ ಎನ್ನುವುದಕ್ಕೆ ನಾನೇ ಜ್ವಲಂತ ಸಾಕ್ಷಿ. ಅಣ್ಣ ತಮ್ಮಂದಿರೇ, ನಾನೇ ಜ್ವಲಂತ ಸಾಕ್ಷಿ. ಸಹನಾ, ಸಮಾಧಾನ ಮಾಡಿಕೊಳ್ಳ್ರಿ. ಆ ದೇವರಿಗೆ ಈಗಲಾದರೂ ನಮ್ಮ ಮೇಲೆ ಕರುಣೆ ಬಂತಲ್ಲ, ಮರಳಿ ನೀವು ನನಗೆ ಸಿಕ್ಕಿದ್ರಲ್ಲ, ಅಷ್ಟೇ ಸಾಕು. ದೈವಿಚ್ಛೆ ಹೇಗಿದೆಯೋ ಹಾಗೆ ನಡೆಯುತ್ತೆ. ಸಮಾಧಾನ ಮಾಡಿಕೊಳ್ಳಿ. ತಂಗಿ, ಇವರು ಅಣ್ಣ, ಇವರು ಬೇರೆ ಯಾರು ಅಲ್ಲ ಅಣ್ಣ. ಇವರು ನನ್ನ ಕೈ ಹಿಡಿದ ಪತಿದೇವರು. ಅವರು ನನ್ನ ಮಾವನವರು. ವಿಧಿಯ ದುರಂತಕ್ಕೀಡಾಗಿ ದೂರ ಆಗಿದ್ದ ನಾವು ಇವತ್ತು ಒಂದಾದಿವಣ್ಣ. ಇವರೇ ನನ್ನ ಪತಿದೇವರು. ಸಹನಾ, ಅಂದ ಹಾಗೆ ಈಗ ತಾವು ಮಾತನಾಡಿದ್ರಲ್ಲ, ಅವ್ರ್ಯಾರು ಸಹನಾ? ಸ್ವಾಮಿ, ಪಾಪ ನನ್ನ ಪಾಲಿನ ದೇವರವ. ಒಂದು ಟೈಮ್ನಲ್ಲಿ ಆ ಪಾಪಿ ಚಮನ್ ದುರಹಂಕಾರಿ ಕಾಮದ ದೃಷ್ಟಿ ಹಾಕಿ ನನ್ನ ಮಾನಭಂಗ ಮಾಡೋಕ್ಕೆ ಪ್ರಯತ್ನ ಪಟ್ಟ. ಆ ಸಮಯದಲ್ಲಿ ದೇವರು ಹಾಗೆ ಬಂದು ನನ್ನ ಮಾನ ಕಾಪಾಡಿದ ನನ್ನ ಸಹೋದರ ಇವರು. ಅಣ್ಣನಿಗಿಂತ ಹೆಚ್ಚಾಗಿ ಅವರ ನೆರಳಲ್ಲಿ ನನ್ನ ಜೋಪಾನ ಮಾಡ್ತಾ ಇದ್ದಾರೆ. ಒಂಟಿ ಹೆಣ್ಣು ಸಿಕ್ಕರೆ ಶೀಲ ಹರಿಯುವ ಈ ಕಲಿಯುಗ ದುಷ್ಟ ಕಾಲದಲ್ಲಿ ಆ ದುಷ್ಟ ಸೂಳೆ ಮಗ ಚಮನ್ ಲಾಲ್ನಿಂದ ರಕ್ಷಿಸಿ ನನ್ನ ಸತಿ ಸಾಧ್ವಿ ಶಿರೋಮಣಿಯಾದ ಸಹನಾಳಿಗೆ ತಂಗಿಯ ಸ್ಥಾನ ಕೊಟ್ಟು ಮಾನ ಪ್ರಾಣ ಕಾಪಾಡಿದ್ದಿರಲ್ಲ, ಇದನ್ನು ನಾನು ಯಾವ ಜನ್ಮಕ್ಕೂ ಮರೆಯುವುದಿಲ್ಲ. ಹೇಳಿ ನೋಡಿ, ಬಾಲ್ಯದಲ್ಲಿ ತಂಗಿಯನ್ನು ಕಳೆದುಕೊಂಡು ನನಗೆ ದುಃಖದ ಮಡುವಿನಲ್ಲಿ ಬಿದ್ದಿದ್ದ ನನಗೆ ತಂಗಿಯ ಸ್ಥಾನವನ್ನು ನೀಡಿದ ಮಹಾದೇವತೆಯವಳು. ಹಾ ಮಾವ, ಮೇಘ ಎಲ್ಲಿದ್ದಾಳೆ? ಹೇಗಿದ್ದಾಳೆ ಮಾವ? ನೆನಪು ಮಾಡಬೇಡಮ್ಮ ಕುಲಗಾತಿ ಹೆಸರನ್ನು. ನಮ್ಮ ಮಣಿತನದ ಮಣ್ಣು ಪಾಲ ಮಾಡಿದ ರಾಕ್ಷಸಿಯಮ್ಮ. ಯಾಕೆ ಮಾವ, ಏನಾಯ್ತು? ಆಗಬಾರದಾಗಿ ಹೋಯ್ತಮ್ಮ ನಮ್ಮ ಮನದಲ್ಲಿ ಎನ್ನು. ನೋಡು ಮಾವ, ಮೇಘ ಇನ್ನು ಚಿಕ್ಕವಳು, ತಿಳಿದ ಹುಡುಗಿ. ಅವಳನ್ನ ಹೀಗೆ ಬಿಟ್ಟರೆ ಹಾಳಾಗಿ ಹೋಗ್ತಾಳೆ. ಆದಷ್ಟು ಬೇಗ ಅವಳ ಮದುವೆ ಮಾಡಿ ಅವಳಿಗೊಂದು ಸಂಸಾರದ ಹಾದಿ ಹಚ್ಚಿದ್ರೆ ಆಯ್ತು. ಮೇಘ, ಅಂತ ಕೆಟ್ಟ ಕುಲಗಾತಿಯನ್ನು ಯಾರು ಕಟ್ಟಿಕೊಳ್ತಾರಮ್ಮ? ಏಚಿ ಚಟಕ್ಕಾಗಿ ಬೀದಿ ಬೀದಿ ಅಲಿತಿರುವ ಅಂತ ಮಾನಿಗೆಟ್ಟವಳನ್ನು ಯಾರು ಮದುವೆ ಆಗುತ್ತಾರೆ? ಮದುವೆ ಅಂದರೆ ಗೊಂಬೆ ಆಟ ಅಲ್ಲಮ್ಮ, ಏಳು ಜನ್ಮದ ಬಂಧನಮ್ಮ. ಮಾವ, ನೀನು ಮದುವೆ ಬಗ್ಗೆ ಚಿಂತೆ ಮಾಡಬೇಡ. ಆ ನಮ್ಮ ಮೇಘಾಳಿಗೆ ನಾನು ವರವನ್ನು ಹುಡುಕಿದ್ದೀನಿ. ಆ ವರ ಬೇರೆ ಯಾರೂ ಅಲ್ಲ, ನನ್ನ ಸಾಕಿ ಸಲಹಿದ ಈ ನನ್ನ ಅಣ್ಣ ದೇವರೇ. ಹೌದು, ಮೇಘ ಮೇಘ ಅನ್ನುತ್ತಿದ್ರಲ್ಲ, ಯಾರು ಆ ಮೇಘ? ಆ ಚಮನ್ಲಾಲ್ ಮನೆಯಲ್ಲಿದ್ದಳಪ್ಪ, ಅವಳೇ ಮೇಘ. ಓಹೋ, ಆ ಚಮನ್ಲಾಲ್ನ ಹೃದಯ ಪಂಜರದ ಗಿಳಿ, ಅವಳನ್ನು ನಾನು ಮದುವೆಯಾಗಬೇಕೆ? ಛೇ ಛೇ, ಸಾಧ್ಯವಿಲ್ಲ. ಏನಣ್ಣ ಹೀಗಂತೀಯ? ಈ ನಿನ್ನ ತಂಗಿ ಮೇಲೆ ನಿನಗೆ ಅಭಿಮಾನ ಇಲ್ವೇನು? ನೋಡೋಣ, ಅವಳು ತಿಳಿಯದ ಹುಡುಗಿ, ಜೀವನದಲ್ಲಿ ಅರಿಯದ ತಪ್ಪು ಮಾಡ್ತಾಳೆ. ಸರಿಯಾದ ದಾರಿಗೆ ತರಬೇಕಾದ್ದು ನಮ್ಮ ಕರ್ತವ್ಯ. ಪ್ಲೀಸ್ ಅಣ್ಣ, ಇಲ್ಲ ಅನ್ಬೇಡ. ನೋಡು, ನೀನು ಅವಳ ಕೈ ಹಿಡಿದು ಹೋದ್ರೆ ನಿನಗೆ ನನ್ನ ಮೇಲೆ ಆಣೆ ಆಗಿದೆ ಅಣ್ಣ. ತಂಗಿ, ಆಣಿ ಹಾಕಿ ಕಟ್ಟಿಬಿಟ್ಟೇನಮ್ಮ ಈ ನಿನ್ನ ಅಣ್ಣನ ಕೈಗಳನ್ನು. ಆಗಲಿ, ತಂಗಿಗೋಸ್ಕರ, ತಂಗಿಯ ವಚನಕ್ಕೋಸ್ಕರ ನಾನು ಯಾವ ತ್ಯಾಗಕ್ಕಾದರೂ ಸಿದ್ಧನಿದ್ದೇನೆ. ಆಗಲಿ ಅಮ್ಮ, ಆಗಲಿ. ಸಣ, ನಿನ್ನನ್ನು ಸೊಸೆಯಾಗಿ ಪಡೆದಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಲ್ಲಮ್ಮ. ನನ್ನ ಮಗನ ಸಿಕ್ಕ ಮಾ ದೇವತೆಯಮ್ಮ. ನೀನು ಸಾಮಾನ್ಯ ಹೆಣ್ಣಲ್ಲಮ್ಮ, ಸತಿ ಸಾಧ್ವಿ ಶಿರೋಮಣಿ ಅಮ್ಮ, ಸತಿ ಸಾಧ್ವಿ ಶಿರೋಮಣಿ. ಮಾಮ, ನೀವು ಆರಾಮಾಗಿರಿ. ಇವರ ಕಣ್ಣುಗಳನ್ನ ಮತ್ತೆ ಮರಳಿ ಬರೋ ಹಾಗೆ ಮಾಡೋ ಜವಾಬ್ದಾರಿ ನಮ್ಮದು ಅಲ್ವೇ ಅಣ್ಣಯ್ಯ? ತಂಗಿ, ನೀನು ಅವರನ್ನು ಕರೆದುಕೊಂಡು ಊಟಕ್ಕೆ ಬಡಿಸು, ನಾನು ಇವರನ್ನು ಕರೆದುಕೊಂಡು ದವಾಖಾನೆಗೆ ಹೋಗುತ್ತೇನೆ. ಆಗ ಅಣ್ಣ. ಒಳಗೆ ಹೋಗಿ. ಸರಿ ಮಾವಯ್ಯ, ನೀವು ಬನ್ನಿ. ಹಾ ಸಹೋದರ, ದವಾಖಾನೆಗೆ ಹೋಗೋಣ ಬನ್ನಿ. ಸಾಹೇಬ್ರೆ, ಎಲ್ಲಿಗೆ ಸಾಹೇಬ್ರೆ? ದವಾಖಾನೆಗೆ ಅಲ್ಲ, ನಿಮಗೆ ಕಣ್ಣುಗಳ ವ್ಯವಸ್ಥೆ ಮಾಡಿಸುತ್ತೇನೆ.
ಈಗಿನ ಕಾಲದಲ್ಲಿ ಕಣ್ಣುಗಳ ವ್ಯವಸ್ಥೆಗೆ ಲಕ್ಷಾಂತರ ಹಣ ಖರ್ಚಾಗುತ್ತಿದೆ ಸಾಹೇಬ್ರೆ. ಅಂತಹದರಲ್ಲಿ ಈಗಿನ ದವಾಖಾನೆಗಳು ರೋಗಿಯ ಶುಶ್ರೂಷೆಯ ಕೇಂದ್ರವಾಗಿ ಉಳಿದಿಲ್ಲ ಸಾಹೇಬ್ರೆ. ಬದಲಿಗೆ ಬಡವರ ರಕ್ತ ಹೀರುವ ಅಡ್ಡೆಗಳಾಗಿ ಬಿಟ್ಟಿವೆ. ಅಂಥದ್ರಲ್ಲಿ ಆಸ್ತಿಯನ್ನು ಮಾರಿಯಾದರೂ ನಿಮ್ಮ ಸಾಲದ ಮೂಲವನ್ನು ಮುಟ್ಟಿಸಬೇಕೆಂದರೆ ಆ ದುಷ್ಟ ಸೂಳೆ ಮಗ ಚಮನ್ ಲಾಲ ನಮ್ಮ ಆಸ್ತಿಯನ್ನು ಬರೆಸಿಕೊಂಡು ನುಂಗಿ ನೀರು ಕುಡಿದು ಬಿಟ್ಟ. ಅಂದ ಮೇಲೆ ನಿಮಗೆ ನಾನು ಹೊರೆಯಾಗಲಾರೆ. ಇದ್ದಷ್ಟು ದಿನ ಹೀಗೆಯೇ ಕತ್ತಲಲ್ಲಿ ಕಾಲ ಕಳೆಯುತ್ತೇನೆ. ನನ್ನನ್ನು ಪೀಡಿಸಿಬೇಡಿ ಸಾಹೇಬ್ರೆ. ನೋಡಿ, ಹಣದ ಚಿಂತೆ ನೀವೇನು ಮಾಡಬೇಡಿ. ಬೇಕಾದಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ, ನಿಮಗೆ ಹಣದ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ಬನ್ನಿ ಹೋಗೋಣ. ಸಾಹೇಬ್ರೆ ನೋಡಿ, ನೀವೇನು ಹಣದ ವ್ಯವಸ್ಥೆ ಮಾಡಬಹುದು, ಆದರೆ ತುತ್ತು ಕೂಳಿಗಾಗಿ ಅಂಗಲಾಚುವ ಪರಿಸ್ಥಿತಿ ನನಗೆ ಬಂದಿರುವಾಗ, ಮೊದಲೇ ಕಣ್ಣುಗಳನ್ನು ಕಳೆದುಕೊಂಡಿರುವ ನನಗೆ ತಂಗಿಯ ಶಿಕ್ಷಣಕ್ಕಾಗಿ ಮಾಡಿದ ಸಾಲದ ಶೂಲವೇ ನನ್ನ ಎದೆಯನ್ನು ಚುಚ್ಚುತ್ತಿರುವಾಗ ಈ ನಿಮ್ಮ ಸಾಲವನ್ನು ಹೇಗೆ ಮುಟ್ಟಿಸಲಿ ಸಾಹೇಬ್ರೆ? ಬೇಡಿ, ನನ್ನನ್ನು ಪೀಡಿಸಬೇಡಿ. ಒಂದು ವೇಳೆ ನೀವು ದವಾಖಾನೆಗೆ ನನ್ನನ್ನು ಕರೆದುಕೊಂಡು ಹೋಗಿ ಖರ್ಚು ಮಾಡಿದ್ದೇ ಆದರೆ ನೀವು ಕೈ ಸುಟ್ಟುಕೊಂಡಂತಾಗುತ್ತದೆ. ಅದಕ್ಕೆ ಬೇಡಿ ಸಾಹೇಬ್ರೆ, ಬೇಡಿ. ನೋಡಿ, ಇದನ್ನು ಸಾಲವೆಂದು ಭಾವಿಸಬೇಡಿ. ಇದನ್ನು ಭ್ರಾತೃತ್ವ ಎಂದು ಭಾವಿಸಿ, ಮಾನವೀಯತೆ ಎಂದು ಭಾವಿಸಿ. ನೋಡಿ ಸಹೋದರ, ಆ ಚಮನ್ ಲಾಲ್ನ ಅಟ್ಟಹಾಸವನ್ನು ಮಟ್ಟ ಹಾಕಬೇಕಾದರೆ ನೀವು ಮೊದಲಿನಂತಾಗಲೇಬೇಕು. ನಡೀರಿ, ದವಾಖಾನೆಗೆ ಹೋಗೋಣ. ಇದ್ಯಾವ 7 ಜನ್ಮದ ಪುಣ್ಯದ ಋಣವೋ ನಾ ಕಾಣೆ. ಈ ಋಣವನ್ನು ನಾನೆಂದಿಗೂ ಮರೆಯಲಾರೆ ಸಾಹೇಬ್. ನಡೀರಿ, ಆ ದುಷ್ಟ ಸೂಳೆ ಮಗ ಚಮನ್ ಲಾಲನ ಅಟ್ಟಹಾಸ ಮಟ್ಟ ಹಾಕಲೇಬೇಕು. ಅವನನ್ನು ಸಾಯಿಸಲೇಬೇಕು. ನಡೀರಿ ಸಾಹೇಬ್ರೆ, ಹೋಗೋಣ ದವಾಖಾನೆಗೆ. ನಡೀರಿ.